ओम नमः शिवाय। श्री सद्गुरु सिद्धारूढ़ स्वामी महाराज की जय। श्री सद्गुरु गुरुनाथारूढ़ स्वामी महाराज की जय। ಕಳೆದ ಸಂಚಿಕೆಯಲ್ಲಿ ಸಿದ್ಧಾರೂಢರು ದೇಶ ಪರ್ಯಟನ ಮಾಡುತ್ತಾ ಕರ್ನಾಟಕ ಪ್ರದೇಶದಲ್ಲಿರುವಂತಹ ಬಿಜಾಪುರ ನಗರ ಹಾಗೂ ಗೋಕಾವಿ ಮಾರ್ಗವಾಗಿ ಯಾದವಾಡ ಮುಖಾಂತರ ಹುಬ್ಬಳ್ಳಿಗೆ ಬಂದರು ಅಂತ ಹೇಳಿ ನಾವು ನಿರೂಪಿಸಿದ್ದೆವು. ಅಂದ್ರೆ ಆಗಿನ ಸಮಯ ಅಂದ್ರೆ ಅವರಿಗೆ ಸಾಧಾರಣ 41 ವರ್ಷ ಅಂತಲೂ ಕೂಡ ನಾವು ಹೇಳಿದ್ವಿ. ಆಗಿನ ಅವರ ಶರೀರ ಮತ್ತು ವಯೋಮಾನಕ್ಕೆ ತಕ್ಕಂತಿರುವಂತಹ ಭಾವಚಿತ್ರವನ್ನು ಕೂಡ ನಾವು ಅಪರೂಪವಾಗಿದ್ದಂತಹ ಆ ಭಾವಚಿತ್ರಗಳನ್ನು ಸಂಗ್ರಹಿಸಿ ತಮಗೆ ತೋರಿಸಲ್ಪಟ್ಟಿದ್ದೆವು. ಬಡಕಲು ಶರೀರ, ಇನ್ನು ಪರಿಚಯ ಇರುವಂತಹ ಪರಿಚಯ ಯಾರೂ ಇಲ್ಲ ಅವರಿಗೆ. ಈ ಹುಬ್ಬಳ್ಳಿ ನಗರಕ್ಕೆ ಎಲ್ಲಿ ಬಂದರು, ಪ್ರಥಮತಃ ಅವರ ಸ್ಥಾನ ಹೆಂಗಿತ್ತು, ಅವರು ಉಳ್ಕೊಂತಹ ಸ್ಥಳ ಎಲ್ಲಿತ್ತು ಅನ್ನೋದನ್ನು ನಾವು ವಿಚಾರ ಮಾಡ್ಕೊಂತ ಬಂದ್ರೆ, ಈ ಸಿದ್ಧಾರೂಢ ಚರಿತ್ರೆಯನ್ನು ಪ್ರಥಮತಃ ಬರೆದಂತಹ ಕಬೀರದಾಸರು ಕೂಡ ಈ ಸ್ಥಳದ ವರ್ಣನೆಯನ್ನು ಮಾಡಿದ್ದಾರೆ. ಅಂದ್ರೆ ಈ ಪುಣೆ ಬೆಂಗಳೂರು ರೋಡು ಅಂತ ನಾವೇನು ಹೇಳ್ತೀವಿ, ಹುಬ್ಬಳ್ಳಿ ಒಳಗೆ ಹಾದು ಹೋಗ್ಯದ ಅದು. ಇದು ಈ ನಾವು ಟ್ರಾಫಿಕ್ ಐಲ್ಯಾಂಡ್ ಅಂತ ಏನು ಹೇಳ್ತೇವೆ, ಅದರ ಮಧ್ಯ ಈ ಕಡೆ ಭಾಗದಲ್ಲಿ ತೊರವಿ ಹಕ್ಕಲ ಅಂತ ಈಗ ಪ್ರಸಿದ್ಧ ಅದ. ಆ ತೊರವಿ ಹಕ್ಕಲದಲ್ಲಿ ಒಂದು ಈಶ್ವರ ದೇವಸ್ಥಾನ. ಆ ರೋಡಿನ ಸಾಧಾರಣ ಒಂದು 200 ಫೂಟು ಅಥವಾ ಒಂದು 100 ಮೀಟರ್ನಷ್ಟು ಅಂತರದಲ್ಲಿ ಅದ. ಇಲ್ಲಿ ಒಂದು ಹಳೆ ಭಾಗ ಇತ್ತು ಅಂತ. ಅಂದ್ರೆ ಈ ಸಿದ್ಧಾರೂಢರು ಇದ್ದ ಕಾಲದಲ್ಲಿ ಈ ತೊರವಿ ಹಕ್ಕಲ ಏನಿತ್ತು, ನಿರ್ಜನ ಪ್ರದೇಶ, ಹೊಲ ಗದ್ದೆಗಳಿಂದ ಕೂಡಿತ್ತು. ಅದೇ ರೀತಿ ಆದರೆ ಹಿಂದಿನ ಭಾಗ ಅರವಿಂದ ನಗರ ಅಂತ ಹೇಳ್ತೇವಲ್ಲ, ಅದು ಕೂಡ ಗದ್ದೆ ಇಂದ ಕೂಡಿತ್ತು. ಇನ್ನೇನು ಇಲ್ಲೇ ದೊಡ್ಡ ದೊಡ್ಡ ಬಾವಿಗಳಿದ್ದು, ಹೊಕ್ಕು ತುಂಬುವ ಬಾವಿ ಅಂತ ನಾವು ಹೇಳ್ತೇವೆ. ಇದು ತೋಟಪಟ್ಟಿಗೆ ನೀರನ್ನು ಸರಬು ಮಾಡೋದು ಮತ್ತು ಕುಡಿಲಿಕ್ಕೂ ಕೂಡ ಉಪಯೋಗ ಮಾಡೋದು. ಇನ್ನು ಈ ಬಾವಿಯೊಳಗೆ ದೇವತಾ ಪೂಜನೆ ಮಾಡಲಿಕ್ಕೆ ದೇವರನ್ನು ಕೂಡ ಅಲ್ಲಿ ಸ್ಥಾಪನಾ ಮಾಡಿದ್ರು ಅಂತೇಳಿ. ಈ ತೊರವಿ ಹಕ್ಕಲದೊಳಗೆ ಈಶ್ವರ ದೇವಸ್ಥಾನ ಅಂತದ. ಅದನ್ನು ನಾವು ಪ್ರವೇಶ ಮಾಡೋಣ. ಆ ಈಶ್ವರ ದೇವಸ್ಥಾನ, ಈಗಿದ್ದ ಈಶ್ವರ ದೇವಸ್ಥಾನ ಜೀರ್ಣೋದ್ಧಾರಗೊಂಡದ್ದು. ಯಾಕಂತಂದ್ರೆ ಈಗ ಸಾಧಾರಣ ಈಗ ಒಂದು 30-35 ವರ್ಷದ ಹಿಂದೆ ಈ ತೊರವಿಯವರ ಬಾವಿಯನ್ನು ನಗರಸಭೆಯವರು ನವೀಕರಿಸಿ ಅದನ್ನು ಈಜುಗಳವನ್ನಾಗಿ ಪರಿವರ್ತನೆ ಮಾಡಿದರು. ಈ ನವೀಕರಿಸುವಂತಹ ಸಂದರ್ಭದಲ್ಲಿ ಅದರ ಮೂಲ ಸ್ವರೂಪ ಹೇಗಿತ್ತು ಅನ್ನೋದನ್ನು ಕೂಡ ನಾವು ಚಿತ್ರೀಕರಿಸಿಕೊಂಡಿದ್ವಿ. ಅದನ್ನು ನಾವು ನಂತರವನ್ನು ತೋರಿಸ್ತೇವೆ. ಈಗ ನಾವು ಆ ಮೂಲ ಸ್ಥಳ ಅಂದರೆ ತೊರವಿ ಹಕ್ಕಲದಲ್ಲಿರುವಂತಹ ಈಶ್ವರ ದೇವಸ್ಥಾನವನ್ನು ನಾವು ಪ್ರವೇಶ ಮಾಡ್ತಿದ್ದೇವೆ. ಇದು ಕೂಡ ಭೂಮಿಯ ಕೆಳಭಾಗದಲ್ಲಿ ಇದೆ ಅಂಥೇಳಿ. ಈಗ ನಾವೇನಂತೀವಿ ಒಂದು ಅಂತಸ್ತು ಕೆಳಗ ಅಂಥೇಳಿ. ಅವಾಗ ಬಾವಿ ಹೆಂಗಿದ್ದವಪ್ಪ ಅಂತಂದ್ರೆ 4-5 ಅಂತಸ್ತು ಇಟ್ಟಿದ್ದು. ಅಲ್ಲಿ ಸ್ನಾನ ಮಾಡಲಿಕ್ಕೆ ಮತ್ತು ಅಥವಾ ಸ್ನಾನ ಮಾಡಿ ಪೂಜೆ ಮಾಡ್ಕೊಳ್ಳಿಕ್ಕೆ ಮಂಟಪಗಳನ್ನು ಕೂಡ ರಚನೆ ಮಾಡ್ತಾಯಿದ್ರು. ಇನ್ನು ಒಂದು ಭಾಗದಲ್ಲಿ ಏನು ಮಾಡ್ತಿದ್ರು, ಕಪ್ಪಲಿಯಿಂದ ನೀರನ್ನು ಮೇಲೆ ತೆಗಿಲಿಕ್ಕೂ ಕೂಡ ರಚನೆ ಮಾಡ್ತಿದ್ರು ಅವರು. ಅಂಥ ಸ್ಥಳ ಇತ್ತು. ಅಷ್ಟೇ ಅಲ್ಲ, ಕತ್ತಲದಿಂದನೂ ಕೂಡಿತ್ತು. ಹುಳ ಹುಕ್ಕುಡಿ ಎಲ್ಲ ತುಂಬ್ಕೊಳ್ತಿದ್ವಿ ಇಲ್ಲೇ. ಅಂದರೆ ನಿರ್ಜನ ಪ್ರದೇಶ. ಸಿದ್ಧಾರೂಢರು ಇಲ್ಲಿ ಹೆಂಗಿದ್ರು, ಆಗಿನ ಪರಿಸ್ಥಿತಿ ನಮಗೆ ನೆನೆಸ್ಕೊಂಡ್ರೆ ಮೈ ಝುಮ್ ಅನ್ನಿಸ್ತದ ಅಂತೇಳಿ. ಯಾಕಂತಂದ್ರೆ ನಿರ್ಜನ ಪ್ರದೇಶ ಒಂದು, ಇಲ್ಲೇ ಸೊಳ್ಳೆಗಳ ಕಾಟ. ಸೊಳ್ಳೆ ಯಾಕಪ್ಪ ಅಂತಂದ್ರೆ ಪಕ್ಕದಲ್ಲಿ ನೀರು, ಸುತ್ತಲೂ ಹಸಿರಿಂದ ಕೂಡ್ಯದ. ಇನ್ನು ಸಣ್ಣ ಈ ಜಿಗಣಿ ಹುಳಗಳು ಅಂತ ಇರ್ತಾವಲ್ಲ, ಮನುಷ್ಯರನ್ನು ಕೂಡ ಅಂಟುಕೊಳ್ತಿದ್ವು ಅವು. ಅಂಥದ್ರೊಳಗೆ ಸಮತ್ವ ಬುದ್ಧಿಯುಳ್ಳಂತಹ ಸಿದ್ಧಾರೂಢರು ಇದೇ ಗವಿಯೊಳಗೆ ವಾಸವಾಗಿದ್ದರು. ಇನ್ನು ಅವಾಗ ಇವಾಗ ಮೇಲೆ ಬರ್ತಿದ್ರು, ನೋಡ್ತಿದ್ರು. ಯಾರ ಜೊತೆಗೂ ಕೂಡ ಮಾತಾಡ್ತಿರ್ಲಿಲ್ಲ. ಅಲ್ಲಿ ಸುತ್ತಮುತ್ತ ಬರುವಂತಹ ಹುಡುಗರು ಕೂಡ ಏನೋ ಯಾರೋ ಈ ದೇವಸ್ಥಾನದೊಳಗೆ ಇಲ್ಲಿವರೆಗೆ ಯಾರು ಇದ್ದಿದ್ದಿಲ್ಲ,
ಒಬ್ಬ ದಿಗಂಬರ ಸನ್ಯಾಸಿ ಅಂತಂದ್ರೆ, ಇಲ್ಲೇ ಆ್ಯಕ್ಚುಲಿ ದಿಗಂಬರ ಅಂತಂದ್ರೆ ಅಂಬರ ಅಂದ್ರೆ ಬಟ್ಟೆ, ದಿಗಂಬರ ಅಂತಂದ್ರೆ ಬಟ್ಟೆ ಇಲ್ಲದ ಸನ್ಯಾಸಿ ಅಂತ ಹೇಳ್ತೇವೆ. ಆದ್ರೆ ದಿಗಂಬರ ಸಾಮಾನ್ಯವಾಗಿ ಜೈನ ಸಮುದಾಯಕ್ಕೆ ಹೇಳಲ್ಪಡ್ತದೆ. ಆದರೆ ಸಿದ್ಧಾರೂಢರು ಏನು ಮಾಡಿದ್ರು, ಕೌಪೀನಧಾರಿಗಳಾಗಿ ವಾಸ ಮಾಡಿದ್ರು ಅಂಥೇಳಿ. ಅದಕ್ಕೆ ನಾವು ದಿಗಂಬರ ಅಂದ್ರೂ ಕೂಡ ಇಲ್ಲಿ ದೋಷ ಬರೋದಿಲ್ಲ ಅಂಥೇಳಿ. ಅಂಥದ್ದನ್ನ ಇವ್ರು ಏನು ಮಾಡಿದ್ರು, ಹುಡುಗರು ಇಲ್ಲ ಒಬ್ಬ ಯೋಗಿ ಅಂತ ಕಣ್ಣಂಗೆ ಕಾಣ್ತಾರ ಖರೆ, ಆದರೆ ಯಾರಿಗೂ ತ್ರಾಸು ಕೊಡಂಗಿಲ್ಲ. ಈಶ್ವರ ದೇವಸ್ಥಾನದೊಳಗೆ ಏಕಾಂತದಲ್ಲಿನೂ ಕುಂತಿರ್ತಾರೆ. ನಾವು ನೋಡಿದಲ್ಲಿ ಹುಳ ಹುಪ್ಪಡಿಗಳು ಕೂಡ ತಡ್ಕೊಳಕ್ಕಾಗದಲ್ಲ, ಅದನ್ನು ಕೂಡ ಸಹನತೆಯಿಂದ ಇದ್ದು ಮೇಲೆ ಬಂದಾಗ ಭಿಕ್ಷಾನ್ನವನ್ನು ಯಾರಾದರೂ ಕೊಟ್ಟರು ಅಷ್ಟ ಸ್ವೀಕಾರ ಮಾಡಿಕೊಂಡು ಶಾಂತ ರೀತಿಯಿಂದ ಕೂಳ್ತಿರ್ತಾರ. ಈ ಸುದ್ದಿ ಏನು ಮಾಡಿದರು, ಅಲ್ಲಿದ್ದಂತಹ ಸುತ್ತಮುತ್ತ ಜನರು ಅಲ್ಲಿರುವ ವೈಶ್ಯರಾದಂತಹ ಮೊದಲೇಟಪ್ಪನವ್ರಿಗೆ ತಿಳಿಸಿದರು ಅಂತೇಳಿ. ಸಾಮಾನ್ಯವಾಗಿ ವೈಶ್ಯರಲ್ಲಿ ಸಾಧು ಸಜ್ಜನರಲ್ಲಿರುವಂತಹ ಭಕ್ತಿ ಭಾವವನ್ನು ಈಗಾದರೂ ನಾವು ನೋಡ್ತೇವೆ. ಅವರು ಮಹಾ ದೇವತಾ ಭಕ್ತಿಯಲ್ಲಿ ಶ್ರದ್ಧೆಯುಳ್ಳವರು, ಸಾಧು ಸಂತರಲ್ಲಿ ಭಕ್ತಿ ಭಾವವುಳ್ಳವರು. ಅವರು ಕೂಡ ಸಿದ್ಧಾರೂಢರನ್ನ ನೋಡಿದರು, ಮಹಾತ್ಮ ಅಂತೇಳಿ ಗುರ್ತ ಹಿಡಿದರು, ತಮ್ಮ ಮನೆಗೆ ಕರ್ಕೊಂಡು ಹೋದರು. ಅಷ್ಟೇ ಅಲ್ಲ, ಅವರಿಗೆ ಉಚಿತ ಆಶ್ರಮವನ್ನು ಕೊಟ್ಟು ಮೃಷ್ಟಾಂಜ ಭೋಜನವನ್ನು ಮಾಡಿಸಿ ಮತ್ತು ಪುನಃ ಈ ಆಶ್ರಮಕ್ಕೆ ಕರ್ಕೊಂಡ್ಬಂದರು. ಇದು ಏನಾಯಿತು, ಇಲ್ಲಿ ತೊರವಿ ಇದ್ದುದರಿಂದ ಇವರು ಶಾಸ್ತ್ರ ಬಲ್ಲವರು ಅಂತ ತಿಳ್ಕೊಂಡು ಗುರುಲಿಂಗ ಶಾಸ್ತ್ರಿಗಳು ಇವರೊಡನೆ ಶಾಸ್ತ್ರ ಚಿಂತನೆ ಮಾಡತೊಡಗಿದರು. ಅಷ್ಟೇ ಅಲ್ಲ, ಅಲ್ಲೇ ಈ ದೇವಟಿ ಓಣಿಯ ಪಕ್ಕದೊಳಗನ ಸಿದ್ಧವೀರಪ್ಪನ ಪೇಟೆ ಅಂತದೆ, ಅಲ್ಲಿಯೂ ಕೂಡ ಕ್ಷೀರಸಾಗರ ಎಂಬವರ ಬಸವಣ್ಣಪ್ಪನವರು ಅಂತ ಇದ್ದರು. ಅವರು ವೇದಾಂತ ಪ್ರೇಮಿಗಳು. ಅವರು ಕೂಡ ಇವರಲ್ಲಿ ಒಡನಾಟವನ್ನು ಬೆಳೆಸಿ ತಮ್ಮ ಮನೆಯಲ್ಲಿ ಯೋಗ ವಾಸಿಷ್ಠ ಸಾರ ಗ್ರಂಥವನ್ನು ಕೂಡ ಸಿದ್ಧಾರೂಢರಿಂದ ಕೇಳಿದರು, ಅಥವಾ ಪ್ರತಿನಿತ್ಯ ಸಿದ್ಧಾರೂಢರಿಂದ ಯೋಗ ವಾಸಿಷ್ಠವನ್ನು ಕೂಡ ತಮ್ಮ ಮನೆಯಲ್ಲಿ ಪ್ರವಚನವನ್ನು ಇಟ್ಟುಕೊಂಡರು ಅಂತ ಹೇಳಿ ನಾವು ಅವರ ಚರಿತ್ರೆಯನ್ನು ಕಾಣ್ತೇವೆ. ಯಾಕೋ ಏನು ಸಿದ್ಧಾರೂಢರಿಗೆ ಈ ಸ್ಥಳ ಅಂದರೆ ತೊರವಿಹೆಕ್ಕಲ, ಈ ಸಿದ್ಧವೀರಪ್ಪನ ಪೇಟೆ, ಆಮೇಲೆ ಈಗ ಚಾಟುಗೊಂಡಿ ಅವರು ಇದ್ದಂಥ ಈ ಹಿರೇಪೇಟೆ ಯಾಕೋ ಅವ್ರಿಗೇನೋ ಸರಿ ಅನಿಸಲಿಕ್ಕಿಲ್ಲ. ಪುನಃ ಅವ್ರು ಏನು ಮಾಡಿದರು, ಈ ಹಳೆ ಹುಬ್ಬಳ್ಳಿ ಅಕ್ಕಿಪೇಟೆ ಮತ್ತು ಜಂಗ್ಲಿಪೇಟೆಯಲ್ಲಿರುವಂತಹ ಅದೇ ಮುಂದೆ ಹೋಗುವಂತಹ ಮಾವನೂರು ಪೇಟೆ ಅಂತದ, ಇದು ಮಾವನೂರು ದಾರಿ, ಅಲ್ಲಿ ಈಶ್ವರ ದೇವಸ್ಥಾನದಲ್ಲಿ ಏಕಾಂತವಾಗಿ ವಾಸ ಮಾಡತೊಡಗಿದರು. ಆ ಈಶ್ವರ ದೇವಸ್ಥಾನ ಕರ್ಜಿಗೆಯವರ ಹೊಲದಲ್ಲಿ ಇತ್ತು ಅಂಥೇಳಿ. ಈಗ ಏನಾಗೈತಿ, ಈ ಸುಧಾರಿದು 150 ವರ್ಷದ ಕಥೆ. ಆ ಮನೆತನದವರು ಸುತ್ತಮುತ್ತಂತಹ ಜಗದ ಒಡೆಯರಾದ್ರೂ ಕೂಡ ಅದನ್ನು ಮಾರಿಕೊಂಡು ಇದು ಮಾಡಿದರು. ಆದರೆ ದೇವಸ್ಥಾನವನ್ನು ಕೂಡ ಅಲ್ಲಿದ್ದಂತಹ ಜನರು ಊರ್ಜಿತಾವಸ್ಥೆಯನ್ನು ಮಾಡಿಕೊಂಡು ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇಲ್ಲಿರುವಂತಹ ಯಾರು ಸಿದ್ಧಾರೂಢರನ್ನ ಈ 12 ಮಠದ ಸ್ವಾಮಿಗಳು, ಯಾರು ಸಿದ್ಧವೀರ ಸ್ವಾಮಿಗಳು, ಅವರು ಸಿದ್ಧಿ ಪುರುಷರ. ಅಲ್ಲಿ ಪುನಃ ಏನು ಮಾಡ್ತಿದ್ರು, ಇವರು ಸಂಚಾರನ ಮಾಡ್ತಿದ್ರು. ನೋಡಿದರು ಎಲ್ಲಿ, ಆ ಈಶ್ವರ ದೇವಸ್ಥಾನದಲ್ಲಿರುವಂತಹ ಮಾವನೂರು ರೋಡಿನಲ್ಲಿರುವ ಈ ಕರ್ಜಿಗಿ ಹೊಲದಲ್ಲಿರುವಂತಹ ಈಶ್ವರ ದೇವಸ್ಥಾನದಲ್ಲಿ ಸಿದ್ಧಾರೂಢರಿದ್ದನ್ನು ನೋಡಿದರು. ಅಷ್ಟೇ ಅಲ್ಲ, ಸಿದ್ಧಾರೂಢರು ಈಶ್ವರ ದೇವಸ್ಥಾನದಲ್ಲಿ ಕುಳಿತಾಗ ಒಂದು ಸರ್ಪವು ಆ ಈಶ್ವರನಿಗೆ ಅಂದರೆ ನಾಗಲಿಂಗನಿಗೆ ಸುತ್ತಿಕೊಂಡು ಸಿದ್ಧಾರೂಢರ ತಲೆಯ ಮೇಲೆ ಭೂಷಣವಾಗಿ ಇದ್ದದ್ದನ್ನು ಸ್ವಾಮಿಗಳು ಕಂಡ್ರು. ಅವರು ಯಾರು, ಸಿದ್ಧವೀರ ಸ್ವಾಮಿಗಳು. ಪುನಃ ಅವರು ವಿಚಾರ ಮಾಡಿದರು, ಯೋಗಿ ಕಣ್ಣಂಗೆ ಆಗ್ತಾರೆ, ಆದರೆ ಮಾತು ಕಡಿಮೆ ಅದಾವ, ಲಕ್ಷಣಗಳು ಕೂಡ ಬ್ರಹ್ಮ ತೇಜಸ್ಸಿನಿಂದ ಕೂಡ ಅದ. ಹಂಗಾರೆ ಇವರನ್ನು ನಾನು ತಮ್ಮ ಮಠಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಅಲ್ಲೇ ಸಮೀಪನೂ ಆಗ್ತದೆ ಅದು. ಈಗ ನಾವು 12 ಮಠವನ್ನು ಪ್ರವೇಶ ಮಾಡೋಣ. ಅಲ್ಲೇ ಸಮೀಪನೂ ಆಗ್ತದೆ ಅದು. ಯಾವುದು, 12 ಮಠ ಅಂದರೆ ಜಂಗ್ಲಿಪೇಟೆ. ಅಲ್ಲಿಗೆ 12 ಮಠಕ್ಕೆ ಕರ್ಕೊಂಬಂದು ಇವರಿಗೆ ಸ್ನಾನಾದಿಗಳನ್ನು ಮಾಡಿಸಿ ಭಕ್ಷ್ಯ ಭೋಜನಗಳನ್ನು ಕೊಟ್ಟು ಆರೈಕೆ ಮಾಡತೊಡಗಿದರು.
ಇಲ್ಲಿ ಇವ್ರ ಮಠ ಈಗ ಊರ್ಜಿತಾವಸ್ಥೆಗೆ ಇದ್ದಿದ್ರು ಕೂಡ ಇದನ್ನು ಬಿಚ್ಚಿ ಹೊಸದಾಗಿ ಕಟ್ಟಿದ್ದಾರೆ. ಪೂರ್ವದಲ್ಲಿ ಕೂಡ ಇದು ಕಟ್ಟಿಗೆ ಅಂಕಣದಿಂದ ಕೂಡಿತ್ತು. ಇಲ್ಲಿನೂ ಕೂಡ ಸಿದ್ಧಾರೂಢರು 6 ತಿಂಗಳ ಇದ್ದರು ಅನ್ನೋಕ್ಕೆ ಕುರುಹುಗಳು ಇವೆ. ಈ ಮಠದಲ್ಲಿ ಸಿದ್ಧಾರೂಢರು ಕೂಡ ಬಾಲಕರೊಡನೆ ಆಟವಾಡುವಂತಹ ಈ ಹುಲಿಮನಿ ಆಟ ಅಂತ ಹೇಳ್ತಾವಲ್ಲ, ಆ ಕಲ್ಲು ಕೂಡ ಈ ಮಠದಲ್ಲಿಯೇ ಇದೆ. ಆದರೆ ಸಿದ್ಧಾರೂಢರು ಏನಾಗ್ತಿತ್ತು ಅಂತಂದ್ರೆ, ಈ ಯಾವತ್ತು ಸಂಚಾರ ಮಾಡೋದು ಏಕಮುಖವಾಗಿ, ಜನರ ಸಂಪರ್ಕ ಕಡಿಮೆ ಇದ್ರೂ ಕೂಡ ಸುಮ್ಮನೆ ಇರ್ತಿದ್ರು. ಆದರೆ ಕೆಲವು ಜನರು ಏನು ಮಾಡಿದರು, ಹುಡುಗರು ಇವರನ್ನು ಪೀಡಿಸತೊಡಗಿದರು. ಯಾಕಂತಂದ್ರೆ ಹುಚ್ಚರಂಗೆ ಕಾಣ್ತಾನ ಇವ, ಕೇವಲ ಒಂದು ಲಂಗೋಟಿ ಅದ, ಮತ್ತು ಸಾಮಾನ್ಯ ಮನುಷ್ಯನಂಗೆ ಕಾಣ್ತಾನ, ಮಾತಾಡೋದಿಲ್ಲ ಅನ್ನೋ ಆ ಭಾವದಿಂದ ಅವರ ಕೈ ಜಗ್ಗೋದು, ಅವರನ್ನು ದೂಗಿಸೋದು, ಈ ರೀತಿ ಮಾಡ್ತಿದ್ರು. ಹೀಗೆ ಮಾಡ್ತಾ 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 ಸಂದರ್ಭದೊಳಗೆ ಇವರು ಮೈ ಮೇಲೆ ಬಹಳ ಗಾಯಗಳಾಗಿತ್ತು. ಒಂದು ದಿವಸ ಇದನ್ನು ತಿಳ್ಕೊಂಡಂತಹ ಈ ಸಿದ್ಧವೀರ ಸ್ವಾಮಿಗಳು, ಇನ್ನು ಎಲ್ಲಿ ಹೋಗಬೇಡ್ರಿ, ಸ್ವಲ್ಪ ದಿವಸ ಇದೇ ಮಠದೊಳಗೆ ಇರ್ರಿ ಅಂಥೇಳಿ ಈ 12 ಮಠದಲ್ಲಿ ಎದ್ದು ಅವರನ್ನು ಆರೈಕೆ ಮಾಡಿದರು ಅಂಥೇಳಿ ಪುರಾಣದಲ್ಲಿಯೂ ಕಥೆ ಬರ್ತದೆ. ಇವರು ವಿಷಯಕವಾಗಿ ಆ 12 ಮಠದಲ್ಲಿಯೂ ಕೂಡ ಈ ಪರಿಚಯಾತ್ಮಕವಾದಂತಹ ಲೇಖನಗಳನ್ನು ಕೂಡ ಅವರು ತೋರ್ಪಡಿಸುತ್ತಾರೆ. ಅದಕ್ಕೆ ಈ 12 ಮಠವೂ ಕೂಡ ಸಿದ್ಧಾರೂಢರ ವಾಸಸ್ಥಾನವಾಗಿದೆ. ಸುಮಾರು 6-7 ತಿಂಗಳಲ್ಲಿ ನಿಂತಿರಬೇಕು. ಅವರು ಅಡ್ಡಾಡುತ್ತಾ ಈ ಜನರ ಸಂಪರ್ಕವನ್ನು ಬಿಟ್ಟು ಈ ಚಿದ್ಘನಾನಂದ ಸ್ವಾಮಿ ಸಮಾಧಿ ಅಂತ, ಈಗ ಮಠದ ಸಮಾಧಿ ಪಕ್ಕದೊಳಗೆ ಒಂದು ಸಮಾಧಿ ಮಂದಿರ ಅಂತದ, ಅದಕ್ಕೆ ಸಿದ್ಧಾರೂಢರ ಶಯನ ಮಂದಿರ ಅಂತ ಹೆಸರು. ಅದು ಕೂಡ ಪುರಾತನ ಕಾಲದಲ್ಲಿಂದ ಇದ್ದದ್ದು. ಅದು 11 ಮೊಳ ಉದ್ದ 11 ಮೊಳ ಅಗಲ ಐತಿ ಪುರಾತನ ದೇವಾಲಯ. ಈಗ ಅದನ್ನು ನವೀಕರಿಸ್ಯಾರ. ಈ ದೇವಾಲಯ ಏನಾಗಿತ್ತು ಅಂತಂದ್ರೆ, ಚಿದ್ಘನಾನಂದ ಸ್ವಾಮಿ ಅಂತೇಳಿ ಒಬ್ಬ ಬ್ರಾಹ್ಮಣರು, ಈ ಜಗದ ಮಾಲಕರು. ಅವರು ಕೂಡ ಗೊತ್ತಿರಲಿಲ್ಲ. ಇದು ಸರ್ವೆ ನಂಬರ್ 15 ಅಂತ ಬರ್ತದೆ, ಕೃಷ್ಣಾಪುರದೊಳಗದ. ಇದು ಸರ್ವೆ ನಂಬರ್ 15ದಲ್ಲಿರುವಂತಹ ಚಿದ್ಘನಾನಂದ ಸ್ವಾಮಿ ಸಮಾಧಿ. ಅವರು ಈ ಖರೀದಿ ಪತ್ರವನ್ನು ಕೊಡೋ ಕಾಲಕ್ಕೆ ಹೇಳ್ತಾರ, ಸಿದ್ಧಾರೂಢ ಸ್ವಾಮಿಗಳು ಈ ಸ್ಥಳದಲ್ಲಿ 20 ವರ್ಷ ಇದ್ದರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಚಿದ್ಘನಾನಂದ ಸ್ವಾಮಿ ಸಮಾಧಿ ಅಂತ ಏನೈತಲ್ಲ, ಸುಮಾರು 100 ವರ್ಷದ ಹಿಂದೆ ರಚಿತವಾಗಿತ್ತು. ನಮ್ಮ ಮನೆತನದವರು ಕೆಲವು ಬ್ರಾಹ್ಮಣ ಜಾತಿಯ ಕೆಲವು ಶಿಷ್ಯರು ಈ ಸಮಾಧಿಗೆ ನಡ್ಕೊಳ್ತಾರೆ. ಆದ್ದರಿಂದ ನಾವು ಇದನ್ನು ಖರೀದಿ ಕೊಟ್ಟಿಲ್ಲ, ಇದನ್ನು ಮುಕ್ತ ದರ್ಶನಕ್ಕೆ ಇಟ್ಟಿದ್ದೇವೆ ಅಂಥೇಳಿ ಈ 1897ನೇ ಖರೀದಿ ಪತ್ರದಲ್ಲಿ ಈ ರೀತಿ ಅವರು ತಿಳಿಸಿದ್ದಾರೆ. ಇರಲಿ, ಇದು ಏನು ಒಂದು ಅಂತಸ್ತಿನಲ್ಲಿದ್ದಂತಹ ಈ ಚಿದ್ಘನಾನಂದ ಸ್ವಾಮಿಯ ಸಮಾಧಿ ಮಂದಿರದಲ್ಲಿ ಸಿದ್ಧಾರೂಢರು 20 ವರ್ಷ ಇದ್ದರು ಅಂತ ಹೇಳ್ಕೊಂತ ಬಂದರು. ಇದೇ ಸಮಾಧಿ ಮಂದಿರದಲ್ಲಿದ್ದಂತಹ ಸಮಯದಲ್ಲಿ ಅನೇಕ ಮಹಾತ್ಮರು ಬಂದು ಹೋದರು, ಅನೇಕ ಲೀಲೆಗಳಾದವು. ಹುಬ್ಬಳ್ಳಿಯ ಭಕ್ತರು ಬಂದು ಸಿದ್ಧಾರೂಢರನ್ನು ಬೇಡಿಕೊಂಡ್ರೆ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿದರು. ಅಂತಹ ಸ್ಥಳ ಯಾವುದಿದು? ಚಿದ್ಘನಾನಂದ ಸ್ವಾಮಿಗಳ ಸಮಾಧಿ ಸ್ಥಳ. ಆದ್ದರಿಂದ ಈ ಸ್ಥಳದಲ್ಲಿ ಏನೇನು ವ್ಯವಹಾರಾದಿಗಳು ನಡೆದವು, ಪಂಚರು ಯಾರು, ಏನೇನು ಯಾವ ಕಾರ್ಯಕ್ರಮಗಳು ನಡೆದವು, ಉತ್ಸವಾದಿಗಳು ಹೇಗೆ ನಡೆಯಿತು ಅನ್ನೋದನ್ನು ನಾವು ಮುಂದೆ ವಿಶದವಾಗಿ ನಿರೂಪಣೆಯನ್ನು ಮಾಡೋಣ. ಓಂ ತತ್ಸತ್.